ಸಾವಿಗಾಗಿ ಬಾಯಿ ತೆರೆದಿರುವಂಥದ್ದು ವಿಜಯನಗರದ ಹೆದ್ದಾರಿಯ ರಸ್ತೆಯ ಗುಂಡಿಗಳು. ಅಂದರೆ ಎಷ್ಟಿದಾವೆ ಗುಂಡಿಗಳು ಅಂತಂದರೆ ಲೆಕ್ಕ ಮಾಡೋಕ್ಕೂ ಕೂಡ ಇಲ್ಲ, ಅಂದರೆ ಲೆಕ್ಕನೇ ಸಿಗೋದಿಲ್ಲ ಆ ರೀತಿ. ಜನರ ಪ್ರಾಣದ ಜೊತೆ PWD ಇಲಾಖೆ ಅಧಿಕಾರಿಗಳ ಚೆಲ್ಲಾಟ ಇದು. ಗ್ಯಾರಂಟಿ ಜಾರಿಯಾದ ದಿನದಿಂದ ರಸ್ತೆ ಬಗ್ಗೆ ಯಾವುದೇ ರೀತಿಯಾಗಿ ಯಾವ ಅಧಿಕಾರಿಯೂ ಕೂಡ ಕೇರ್ ಮಾಡ್ತಾ ಇಲ್ಲ, ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾನೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಬೈಕ್ ಸವಾರ ಬಿದ್ದಿದ್ದಾನೆ. ಆತ ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ. ಹೊಸಪೇಟೆಯ ಪುತ್ತೂರು ಹಾಸ್ಪಿಟಲಲ್ಲಿ ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೊಟ್ಟೂರಿನಿಂದ ಹರಪ್ಪನಹಳ್ಳಿಗೆ ಸಂಚಾರ ಮಾಡುವಂಥ ರಸ್ತೆ ಅದು. ಆ ನಿತ್ಯ ನರಕ ಯಾತನೆಯಲ್ಲಿ ಯಾರೆಲ್ಲ ಓಡಾಟ ಮಾಡ್ತಾರಲ್ಲ ವಾಹನ ಸವಾರರು, ನರಕ ಯಾತನೆ ಇದೆ. ಸರಿಯಾದ ರೀತಿಯಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ ಅಲ್ಲಿ. ಸುಮಾರು ವರ್ಷಗಳಿಂದ ಹೀಗೆ ಇದೆ. ಆದರೂ ಕೂಡ ಅಲ್ಲಿರುವಂಥ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಈ PWD ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂಥೇಳಿ ನೋಡಿ, ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂಥೇಳಿ ನೋಡಿ. ಆ ರಸ್ತೆಯಿಂದಾಗಿ, ಆ ಗುಂಡಿಯಿಂದಾಗಿ ಬೈಕ್ ಸವಾರ ಬಿದ್ದಿದ್ದಾನೆ, ಅಡ್ಮಿಟ್ ಆಗಿದ್ದಾನೆ. ನನ್ನ ಹೆಸರು ಮಂಜುನಾಥ್ ಅಂತಂದೇಳಿ ನಾವು ಹರಪನಹಳ್ಳಿಯಿಂದ ಕೊಟ್ಟೂರಿಗೆ ಹೊಂಟಿದ್ವಿ. ಇಲ್ಲಿ ಇರ್ತಕ್ಕಂಥ ರಸ್ತೆ ಗುಂಡಿಗಳನ್ನು ನೋಡಿದರೆ ಒಬ್ಬೊಬ್ಬರನ್ನ ಹಾಕಿ ಮುಚ್ಚೋವಷ್ಟು ಇದ್ದಾವೆ. ಇದುವರೆಗೆ ಅದು ಯಾವುದೇ ರೀತಿ ಕೂಡ ಇಲ್ಲಿ ಕಾಮಗಾರಿ ನಡೆದಿಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಇದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಕೆಲಸ ನಿರ್ವಹಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ವಿ. ಅದರಿಂದ ನಾವು ಇಮಿಡಿಯೇಟು ಮಳೆ ಬಂದಾಗ ರೈಲ್ವೆ ಬಿಡ್ಡಲ್ಲಿ ನೀರು ನಿಂತಿದ್ದನ್ನು JCB ಇಟ್ಟು ಅಲ್ಲಿ ವೆಂಟ್ ಕ್ಲಿಯರ್ ಮಾಡಿದ್ದೀವಿ. ಈಗ ರಸ್ತೆಯನ್ನು ಗುಂಡಿ ಮುಚ್ಚಲಿಕ್ಕೆ ಟೆಂಡರ್ ಆಗಿದೆ. ದೇವಿ ಪ್ರಸಾದ್ ಅಂತ ಕಾಂಟ್ರಾಕ್ಟರ್ ಇದ್ದಾರೆ, ಅವರಿಗೆ ನಾವು ಈಗಾಗಲೇ ಎಲ್ಲ ಸೂಚನೆಗಳನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ರೀತಿಯಾಗಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರುವಂಥ ರಸ್ತೆ ಗುಂಡಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾಕೆ ಅಧಿಕಾರಿಗಳು ಇದೆಲ್ಲ ಸಮಸ್ಯೆ ಇದ್ರೂ ಕೂಡ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತೇಳಿ? ಹೇಮಕುಮಾರ್, ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಕೊಟ್ಟೂರು ಮತ್ತೆ ಹರಪನಹಳ್ಳಿಗೆ ಸಂಪರ್ಕಿಸ್ತಕ್ಕಂಥ ರಸ್ತೆ, ಈ ರಸ್ತೆ ಕಳೆದ 15 ವರ್ಷಗಳಿಂದನೂ ಕೂಡ ಈ ಯಾವುದೇ ರೀತಿಯಾದಂತ ಸರಿಪಡಿಸೋ ಗೋಜಿಗೆ ಕೂಡ ಅಧಿಕಾರಿಗಳು ಹೋಗಿಲ್ಲ. ಯಾಕಂತ ಹೇಳಿದ್ರೆ ಈ ಗುಂಡಿಗಳನ್ನ ನೋಡ್ತಾ ಇದ್ರೆ ಎಷ್ಟೋ ವರ್ಷಗಳಾಯ್ತು ಇವಕ್ಕೆ ಜೀವಕಳೆ ಬಂದು ಅಂತ ಹೇಳಿ. ಹಾಗಾಗಿ ಈ ಮಳೆ ಬಂತು, ಈ ವಿಜಯನಗರದಲ್ಲಿ ಕಳೆದ 1 ತಿಂಗಳಿಂದ ಮಳೆ ಸುರಿತಾ ಇತ್ತು. ಈ ಗುಂಡಿಗಳು ಯಾವುದು, ರಸ್ತೆಗಳು ಯಾವುದು ಅನ್ನೋದೇ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ವಾಹನ ಸವಾರರು ಇಲ್ಲಿ ಓಡಾಡ್ಬೇಕಾದ್ರೆ ಪ್ರತಿನಿತ್ಯಲೂ ಕೂಡ ನಿತ್ಯ ನರಕ ಸದೃಶ ದೃಶ್ಯ ನೋಡ್ತಾ ಇರಬಹುದು. ಆ ದೃಶ್ಯಾವಳಿಗಳಲ್ಲಿ ಪ್ರತಿನಿತ್ಯ ವಾಹನಗಳು ಹೋಗ್ತಕ್ಕಂತ ಸಂದರ್ಭದಲ್ಲಿ ಗುಂಡಿಗಳನ್ನ ಹಾದುಬಿಟ್ಟೆ ಹೋಗ್ಬೇಕಾಗತ್ತೆ. ಈ ಗುಂಡಿಗಳ ಗಂಡಾಂತರ ಏನಿದೆ, ಇದರಿಂದ ಎಷ್ಟೋ ವಾಹನ ಸವಾರರು ಬಿದ್ದುಬಿಟ್ಟು ಕೈಕಾಲು ಮುರ್ಕೊಂಡಿದ್ದಾರೆ. ಇದೇ ಕೊಟ್ಟೂರು ನಿವಾಸಿಯಾದಂತ ಆಸಿಫ್ ಅವರು ನಿನ್ನೆ ತಾನೇ ಈ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬೈಕ್ ನಿಂದ ಬಿದ್ದುಬಿಟ್ಟು ಗಂಭೀರ ಪ್ರಮಾಣದ ಗಾಯಗಳಾಗಿ ಹೊಸಪೇಟೆಯ ಪುತ್ತೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿಜವಾಗ್ಲೂ ಕೂಡ ಅಧಿಕಾರಿಗಳು ಇದಾರ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತದೆ. ಸ್ಥಳೀಯ ಶಾಸಕರಾದಂತ ನೇಮರಾಜ್ ನಾಯಕ್ ಅವರು ಈ ಬಗ್ಗೆ ಈ ಹಿಂದೆ ಕೊಟ್ಟೂರು ರಸ್ತೆಗಳ ಬಗ್ಗೆ ಸಮಗ್ರ ಸುದ್ದಿಯನ್ನ ಜೀಕರಣ ನ್ಯೂಸ್ ಪ್ರಸಾರ ಮಾಡಿತ್ತು. ಆ ಸಂದರ್ಭದಲ್ಲಿ PWD ಅಧಿಕಾರಿಗಳು ಕೂಡ ಒಂದಿಷ್ಟು ಗುಂಡಿಗಳಿಗೆ ತೇಪೆ ಹಚ್ಚತಕ್ಕಂತ ಕೆಲಸ ಮಾಡಿದ್ರು ಹೊರತಾಗಿ ಅದೇ ಕೊಟ್ಟೂರು ತಾಲೂಕಿನ ಮತ್ತೊಂದು ರಸ್ತೆ ಪರಿಸ್ಥಿತಿ ಕೂಡ ಇದೇ ನಿಟ್ಟಿನಲ್ಲಿದೆ. ಈಗ ನೇಮರಾಜ್ ನಾಯಕ್ ಅವ್ರನ್ನು ಕೂಡ ನಾವು ಸಂಪರ್ಕ ಮಾಡಿದೀವಿ, ತೇಪೆ ಹಚ್ಚುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಗಮನಿಸೋದಾದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರಕ್ಕೆ ಬರಬೇಕಾದಂತ ಅನುದಾನ ಕೂಡ ಕಟ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾಗಿ ಈ ಒಂದು ಶಾಸಕರು ಕೂಡ ಅಸಹಾಯಕತೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುದಾನ ಇದ್ದಿದ್ರೆ ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ರಿ, ಗ್ಯಾರಂಟಿ ಯೋಜನೆಯಿಂದ ಇವತ್ತು ರಸ್ತೆಗಳ ಹಾಳಾಗಿದ್ದಾವೆ, ಅವುಗಳಿಗೆ ತೇಪೆ ಹಚ್ಚೋಕು ಕೂಡ ನಮ್ಮ ಹತ್ರ ಅನುದಾನ ಇಲ್ಲ ಅನ್ನುವಂಥದ್ದು ಕೂಡ ಶಾಸಕರು ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೂಡ ವಿಜಯನಗರದ ಬಹುತೇಕ ರಸ್ತೆಗಳ ಪರಿಸ್ಥಿತಿ ಕೂಡ ಇದೆ. ಮಳೆ ಬಂತು ಅಂದ್ರೆ ಸಾಕು, ಈ ಗುಂಡಿಗಳೇನಿದಾವೆ ಅದರ ದರ್ಶನ ಆಗುತ್ತೆ. ಪ್ರತಿನಿತ್ಯ ಇಲ್ಲಿ ಆಂಬ್ಯುಲೆನ್ಸ್ಗಳು ಓಡಾಡ್ತವೆ, ವೃದ್ಧರು ಓಡಾಡ್ತಾರೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಕೂಡ ಇದೇ ಭಾಗದಿಂದ ಕೊಟ್ಟೂರು ಹರಪನಹಳ್ಳಿಗೆ ಕಾಲೇಜ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಇವುಗಳನ್ನ ಸರಿಪಡಿಸಬೇಕಾದಂತ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ ಅಂತಾನೆ ಹೇಳ್ಬೋದು. ಜೀಕರಣ ನ್ಯೂಸ್ ವಿಸ್ತೃತ ಸುದ್ದಿ ಪ್ರಸಾರವಾದ ಬೆನ್ನಲ್ಲಿನೇ ಅಧಿಕಾರಿಗಳು ಕೂಡ ಈಗ ತೇಪೆ ಹಚ್ಚುವಂತ ಕೆಲಸ ಮಾಡ್ತೀವಿ ಅನ್ನುವಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗುತ್ತೆ ಹೇಮಕುಮಾರ್, ಯಾವಾಗ ಈ ಗುಂಡಿಗಳನ್ನ ಮುಚ್ತಾರೆ ಅನ್ನುವಂಥದ್ದನ್ನ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.